ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡ್ ಯೂಟ್ಯೂಬ್ ಚಾನಲ್. ಓಕೆ, ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಏನು ಮಾಡಿದ್ವಿ, ಫಾರ್ಮೆಟ್ ಸ್ಪೆಸಿಫೈರ್ ಬಗ್ಗೆ ತಿಳ್ಕೊಂಡ್ವಿ. ಫಾರ್ಮೆಟ್ ಸ್ಪೆಸಿಫೈರ್ ಅಂದರೆ ಏನು, ಬೇಸಿಕಲಿ ಹೇಳಬೇಕಂತಂದರೆ ಪರ್ಸೆಂಟೇಜ್ ಡಿ ಏನು ಇಂಡಿಕೇಟ್ ಮಾಡುತ್ತೆ, ಇಂಟ್ ಅಂತ ಇಂಡಿಕೇಟ್ ಮಾಡುತ್ತೆ. ಓಕೆ, ಸ್ಪೆಸಿಫೈ ಮಾಡುತ್ತೆ. ಪರ್ಸೆಂಟೇಜ್ ಎಫ್ ಫ್ಲೋಟ್ನ ಸ್ಪೆಸಿಫೈ ಮಾಡುತ್ತೆ. ಪರ್ಸೆಂಟೇಜ್ ಸಿ ಕ್ಯಾರ್ನ ಸ್ಪೆಸಿಫೈ ಮಾಡುತ್ತೆ. ಪರ್ಸೆಂಟೇಜ್ ಎಲ್ ಎಫ್ ಡಬಲ್ನ ಸ್ಪೆಸಿಫೈ ಮಾಡುತ್ತೆ. ಓಕೆ, ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಆಪ್ರೇಟರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ಸೊ ಸಿ ಲ್ಯಾಂಗ್ವೇಜ್ನಲ್ಲಿ ತುಂಬಾ ಆಪ್ರೇಟರ್ಸ್ಗಳಿದ್ದಾವೆ. ಆ ಆಪ್ರೇಟರ್ಸ್ಗಳನ್ನ ಇವತ್ತಿನ ವೀಡಿಯೋದಲ್ಲಿ ಪೂರ್ತಿ ಕವರ್ ಮಾಡ್ಕೊಳ್ತೀನಿ. ಓಕೆ, ಯಾರ್ಯಾರು ಇನ್ನೂಕಾದ್ರೂ ನೋಟ್ಸ್ನ ಪ್ರಿಪೇರ್ ಮಾಡ್ತಾ ಇಲ್ಲೋ, ಪ್ಲೀಸ್ ನೋಟ್ಸ್ನ ಪ್ರಿಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಏನಕ್ಕೆ ಪ್ರಿಪೇರ್ ಮಾಡ್ಕೋಬೇಕು ನೀವು ನೋಟ್ಸ್ನ ಅಂತ. ನೋಟ್ಸ್ ಏನು ಪ್ರಿಪೇರ್ ಮಾಡ್ತಿರೋ ಅದು ನಿಮಗೇನು ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯೋ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಓಕೆ, ಸೊ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ನಾ ಹೇಳೋದ್ರಲ್ಲಿ ನಿಮಗೇನು ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಸೊ ಅದನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಓಕೆ, ಸೊ ಅದನ್ನ ಬಿಟ್ಟರೆ ಇವತ್ತು ಏನು ಮಾಡೋಣ, ಇವತ್ತಿನ ಟಾಪಿಕಿಗೆ ಎಂಟರ್ ಆಗೋಣ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಮ್ಮದು ಆಪ್ರೇಟರ್ಸ್. ಓಕೆ, ಯಾವ್ಯಾವ ರೀತಿಯಾದಂಥ ಆಪ್ರೇಟರ್ಸ್ಗಳು ಬರ್ತವೆ, ಏನು ಎತ್ತ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತೀನಿ ನಿಮಗೆ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಪ್ಲೇಲಿಸ್ಟ್ ಯಾರ್ಯಾರು ಅಸೆಸ್ ಮಾಡ್ಕೊಂಡಿಲ್ಲೋ ಈ ಪ್ಲೇಲಿಸ್ಟ್ನ ಅಸೆಸ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ನೋಡ್ಬೋದು, ಆಲ್ರೆಡಿ ಒಂದು 7 ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀವಿ ರಿಲೇಟೆಡ್ ಟು ಸಿ. ಐ ಥಿಂಕ್ ಸೊ 8 ವೀಡಿಯೋಸ್. ಓಕೆ, ಸೊ 8 ವೀಡಿಯೋಸ್ಗಳನ್ನ ನಿಯರ್ಲಿ ಅಪ್ಲೋಡ್ ಮಾಡಿದ್ದೀವಿ ರಿಲೇಟೆಡ್ ಟು ಸಿ ಪ್ರೋಗ್ರಾಮಿಂಗ್. ಇನ್ನೂ ವೀಡಿಯೋಸ್ಗಳು ಬರ್ತವೆ, ಕಂಪ್ಲೀಟ್ ಮಾಡೋಣ ಈ ಕೋರ್ಸ್ನ. ಸೊ ಅದಕ್ಕೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿದ್ರಿಂದ ನನಗೆ ಹೆಲ್ಪ್ಫುಲ್ ಆಗುತ್ತೆ. ಸೇವ್ ಮಾಡಿಕೊಂಡ್ರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಅದನ್ನ ಬಿಟ್ಟರೆ ಇವಾಗ ಏನು ಮಾಡ್ಕೊಳ್ಳೋಣ ನಾವು, ವಿ ಎಸ್ ಕೋಡ್ನಲ್ಲಿ ಬರೋಣ. ವಿ ಎಸ್ ಕೋಡ್ನಲ್ಲಿ ಬಂದುಬಿಟ್ಟು ಇನ್ನೊಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಅದು ಬಂದುಬಿಟ್ಟು ನಮ್ಮದು 06.c ಅಂತ ಇಟ್ಕೊಳ್ಳೋಣ. ಓಕೆ, 06.c ಝೂಮ್ ಇನ್ ಮಾಡ್ಕೊಳ್ತೀನಿ. ಓಕೆ, ಸೊ ಇವಾಗ ಏನಿದೆ, ನಾವು ಆಪ್ರೇಟರ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ಕೋತಾ ಇದ್ದೀವಿ ಅಂತ ಹೇಳಿದೆ. ಆಪ್ರೇಟರ್ಸ್ಗಳಲ್ಲಿ ತುಂಬಾ ಆಪ್ರೇಟರ್ಸ್ಗಳು ಬರ್ತವೆ. ಲೈಕ್ ಅರ್ಥಮೆಟಿಕ್ ಆಪ್ರೇಟರ್ ಆಗಿರ್ಬೋದು, ಆಮೇಲೆ ಇನ್ಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಆಪ್ರೇಟರ್ ಆಗಿರ್ಬೋದು, ಆಮೇಲೆ ಅಸೈನ್ಮೆಂಟ್ ಆಪ್ರೇಟರ್ ಆಗಿರ್ಬೋದು, ರಿಲೇಷನಲ್ ಆಪ್ರೇಟರ್ ಆಗಿರ್ಬೋದು, ಲಾಜಿಕಲ್ ಆಪ್ರೇಟರ್ಸ್ ಆಗಿರ್ಬೋದು, ಸೈಜ್ ಆಫ್ ಆಪ್ರೇಟರ್ ಆಗಿರ್ಬೋದು, ಬಿಟ್ ವೈಸ್ ಆಪ್ರೇಟರ್ ಆಗಿರ್ಬೋದು, ಇವೆಲ್ಲ ಆಪ್ರೇಟರ್ಸ್. ಓಕೆ, ಸೊ ಅವು ಹಂಗಂದರೆ ಏನು ಎತ್ತಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ಬಿಟ್ ವೈಸ್ ಆಪ್ರೇಟರ್ನ ಕವರ್ ಮಾಡ್ತಾ ಇಲ್ಲ. ಬಿಟ್ ವೈಸ್ ಆಪ್ರೇಟರ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಮಷಿನ್ ಲ್ಯಾಂಗ್ವೇಜ್ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕಾಗುತ್ತೆ. ಮಷಿನ್ ಲ್ಯಾಂಗ್ವೇಜ್ ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಬೈನರಿ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕಾಗುತ್ತೆ. ಬಿಟ್ ವೈಸ್ ಆಪ್ರೇಟರ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ಕೂಡ ಒಂದು ಎಕ್ಸಾಂಪಲ್ ಕೊಟ್ಟರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಆಪ್ರೇಟರ್ ಬಗ್ಗೆ, ಸೊ ಬಿಟ್ ವೈಸ್ ಆ್ಯಂಡ್ ಬಗ್ಗೆ ನೋಡೋಣ ಅದು ಹೆಂಗೆ ಕಾಣಿಸುತ್ತೆ ಏನು ಎತ್ತ ಅಂತ. ಇವಾಗ ಏನು ಮಾಡ್ಕೊಳ್ಳೋಣ, ಫಸ್ಟ್ ಆಫ್ ಆಲ್ ಅರ್ಥಮೆಟಿಕ್ ಆಪ್ರೇಟರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅರ್ಥಮೆಟಿಕ್ ಆಪ್ರೇಟರ್ನಲ್ಲಿ ಏನೇನು ಬರುತ್ತೆ, ಸೊ ಅರ್ಥಮೆಟಿಕ್ ಆಪ್ರೇಟರ್ನಲ್ಲಿ ಫಸ್ಟ್ ಆಫ್ ಆಲ್ ಪ್ಲಸ್, ದ್ಯಾಟ್ ಮೀನ್ಸ್ ಎಡಿಷನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ಕೊಳ್ತೀವಿ. ಎಡಿಷನಿಗೋಸ್ಕರ ಯೂಸ್ ಮಾಡ್ಕೊಳ್ತೀವಿ. ಅದು ಆದಮೇಲೆ ನಮ್ಮದು ಬರುತ್ತೆ ಮೈನಸ್, ಅದಕ್ಕೆ ಎದಕ್ಕೆ ಯೂಸ್ ಮಾಡ್ಕೊತೀವಿ, ಸಬ್ಟ್ರಾಕ್ಷನಿಗೋಸ್ಕರ ಏನು ಮಾಡ್ತೀವಿ ನಾವು, ಮೈನಸ್ನ ಯೂಸ್ ಮಾಡ್ಕೊಳ್ತೀವಿ. ಸೊ ಅದು ಆದಮೇಲೆ ಮತ್ತೊಂದು ಬರುತ್ತೆ ಸ್ಟಾರ್ ಅಂದರೆ ಅಥವಾ ಆಸ್ಟ್ರಿಕ್ ಅಂತ ಹೇಳ್ಬೋದು. ಇದನ್ನು ಏನು ಮಾಡ್ತೀವಿ ನಾವು ಮಲ್ಟಿಪ್ಲಿಕೇಷನಿಗೋಸ್ಕರ ಯೂಸ್ ಮಾಡ್ಕೊಳ್ತೀವಿ. ಸೊ ಮಲ್ಟಿಪ್ಲಿಕೇಷನ್ಗೋಸ್ಕರ ಯೂಸ್ ಮಾಡ್ಕೋತೀವಿ. ಆಮೇಲೆ ಬರುತ್ತೆ ನಮ್ಮದು ಫಾರ್ವರ್ಡ್ ಸ್ಲ್ಯಾಶ್. ಓಕೆ, ಸಿಂಗಲ್ ಫಾರ್ವರ್ಡ್ ಸ್ಲ್ಯಾಶ್, ಡಬಲ್ ಫಾರ್ವರ್ಡ್ ಸ್ಲ್ಯಾಶ್ ನಿಮ್ಗೆ ಕನ್ಫ್ಯೂಸ್ ಆಗೋಬಿಡಿ. ಡಬಲ್ ಫಾರ್ವರ್ಡ್ ಸ್ಲ್ಯಾಶ್ ಬೇಸಿಕಲಿ ಇದು ಸಿಂಗಲ್ ಲೈನ್ ಕಮೆಂಟ್ ಅಂತ ಹೇಳ್ತೀವಿ. ಓಕೆ, ಡಬಲ್ ಫಾರ್ವರ್ಡ್ ಸ್ಲ್ಯಾಶ್ನ. ಓಕೆ, ಸೊ ಸಿಂಗಲ್ ಫಾರ್ವರ್ಡ್ ಸ್ಲ್ಯಾಶ್ನ ನಾವೇನಾದರೂ ಯೂಸ್ ಮಾಡ್ಕೊಂಡ್ರೆ ಅದು ಏನಂತ ಹೇಳ್ಬೋದು ನಾವು, ಡಿವಿಷನ್. ಓಕೆ, ಡಿವಿಷನ್ ಮಾಡೋದಕ್ಕೆ ಏನು ಮಾಡ್ತೀವಿ ನಾವು ನ್ಯಾಚುರಲ್ ಆಗಿ ಬರೆಯುವಂಥ ಟೈಮ್ನಲ್ಲೂ ಕೂಡ ಏನು ಮಾಡ್ತೀವಿ, 1/2 ಇದೇ ರೀತಿ ಬರೀತೀವಿ ತಾನೆ. ಸೊ ಅದೇ ರೀತಿ ನಾವು ಇದರಲ್ಲಿ ಕೋಡಿಂಗ್ನಲ್ಲೂ ಕೂಡ ಏನು ಮಾಡ್ತೀವಿ, ಡಿವಿಷನಿಗೋಸ್ಕರ ಏನು ಯೂಸ್ ಮಾಡ್ಕೊತೀವಿ, ಫಾರ್ವರ್ಡ್ ಸ್ಲ್ಯಾಶ್ನ ಯೂಸ್ ಮಾಡ್ಕೊಳ್ತೀವಿ. ಇದು ಏನಕ್ಕೆ ಯೂಸ್ ಆಗುತ್ತೆ, ಡಿವಿಷನಿಗೆ. ಓಕೆ, ಸೊ ಡಿವಿಷನ್. ಓಕೆ, ಸೊ ಇದು ಬಂದ್ಬಿಟ್ಟು ನಮ್ಮದು ಅರ್ಥಮೆಟಿಕ್ ಆಪ್ರೇಟರ್. ಇದು ಕಂಪ್ಲೀಟ್ ವೀಡಿಯೋ ಏನಿದೆ ಥಿಯರಾಟಿಕಲ್ ಇದೆ. ನಾನು ಏನೇನು ಹೇಳ್ತಾ ಇದ್ದೀನೋ ನೋಟ್ ಡೌನ್ ಮಾಡ್ಕೋತಾ ಹೋಗಲಿ. ಇದು ತುಂಬಾ ಈಸಿ ಇತ್ತು. ಅರ್ಥಮೆಟಿಕ್ ಆಪ್ರೇಟರ್ ಬಗ್ಗೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯಿತು. ಪ್ಲಸ್ ಏನಕ್ಕೆ ಯೂಸ್ ಮಾಡ್ಕೋತೀವಿ ಅಂದರೆ ಎಡಿಷನ್ ಪರ್ಪಸ್ಗೆ ಯೂಸ್ ಮಾಡ್ಕೋತೀವಿ, ಮೈನಸ್ನ ಸಬ್ಸ್ಟ್ರಾಕ್ಷನಿಗೆ, ಆಮೇಲೆ ಸ್ಟಾರ್ನ ಅಂದರೆ ಹ್ಯಾಸ್ಟ್ರಿಕ್ನ ಮಲ್ಟಿಪ್ಲಿಕೇಷನ್ಗೆ ಯೂಸ್ ಮಾಡ್ಕೋತೀವಿ, ಫಾರ್ವರ್ಡ್ ಸ್ಲ್ಯಾಶ್ನ ಡಿವಿಷನ್ ಯೂಸ್ ಮಾಡ್ಕೋತೀವಿ. ಇದು ಈ ಸಿಂಪಲ್ ಇತ್ತು, ಇದೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಈಸಿಯಾಗಿ. ಓಕೆ, ಸೊ ನೆಕ್ಸ್ಟ್ ಬರ್ತಾ ಸ್ವಲ್ಪ ಡಿಫಿಕಲ್ಟ್ ಆಗಬಹುದು. ಓಕೆ, ಇದು ಕಂಪ್ಲೀಟ್ ವೀಡಿಯೋ ಥಿಯರಾಟಿಕಲ್ ಇದೆ. ಇನ್ ಫ್ಯೂಚರ್ನಲ್ಲಿ ನಾವು ಏನು ಮಾಡ್ತೀವಿ, ಅವನ್ನ ಯೂಸ್ ಮಾಡ್ಕೋತೀವಲ್ಲ ಅವಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಇದು ಇಲ್ಲಿ ವರ್ಕ್ ಆಗ್ತಾಯಿತ್ತು ಹಾಗೆ ಹಿಂಗೆ ಅಂತ. ಓಕೆ, ಸೊ ಅದು ಆದಮೇಲೆ ಬರುತ್ತೆ ನಮ್ಮದು ಇನ್ಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಆಪ್ರೇಟರ್ ಅಂತ. ಓಕೆ, ಸೊ ಇನ್ಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್ ಆಪ್ರೇಟರ್. ಸೊ ಇನ್ಕ್ರಿಮೆಂಟ್ ಆಪ್ರೇಟರ್ ಬೇಸಿಕಲಿ ಏನಪ್ಪ ಅಂತಂದರೆ ಪ್ಲಸ್. ಓಕೆ, ಡಬಲ್ ಪ್ಲಸ್ನ ಯೂಸ್ ಮಾಡ್ಕೊಳ್ಳೋದು. ಡಬಲ್ ಪ್ಲಸ್ ಏನು ಮಾಡುತ್ತೆ, ಇನ್ಕ್ರಿಮೆಂಟ್ ಮಾಡ್ತಾ ಹೋಗುತ್ತೆ ವ್ಯಾಲ್ಯೂನ. ಓಕೆ, ಒಂದು ವ್ಯಾಲ್ಯೂನ ಏನು ಮಾಡುತ್ತೆ, ಅದು ಇನ್ಕ್ರಿಮೆಂಟ್ ಮಾಡ್ತಾ ಹೋಗುತ್ತೆ. ಅಂದರೆ ಇವಾಗ 11 ಇತ್ತು ಅಂದರೆ ನಮ್ಮ ವ್ಯಾಲ್ಯೂ ಪ್ಲಸ್ ಕೊಟ್ಟಾಗ ಏನಾಗುತ್ತೆ, 12 ಆಗುತ್ತೆ. ಓಕೆ, 30 ಇತ್ತು ಅಂದರೆ ಪ್ಲಸ್ ಕೊಟ್ಟಾಗ ಏನಾಗುತ್ತೆ, 31 ಆಗುತ್ತೆ. 100 ಇತ್ತು ಅಂದರೆ ಏನಾಗುತ್ತೆ, ಪ್ಲಸ್ ಕೊಟ್ಟಾಗ 101 ಆಗುತ್ತೆ. ಓಕೆ,
ಸೊ ಪ್ಲಸ್ ಪ್ಲಸ್ ಆಪ್ರೇಟರ್ ಬೇಸಿಕಲಿ ಒಂದು ವ್ಯಾಲ್ಯೂನ ಇನ್ಕ್ರೀಸ್ ಮಾಡುತ್ತೆ, ಆ್ಯಡ್ ಮಾಡುತ್ತೆ ನಮ್ಮ ವ್ಯಾಲ್ಯೂಸ್ಗಳಲ್ಲಿ. ಓಕೆ, ಇದು ಇಂಟ್ನಲ್ಲಿ ವರ್ಕ್ ಆಗುತ್ತೆ. ಅದೇ ರೀತಿ ನಮ್ಮದು ಡಿಕ್ರಿಮೆಂಟ್ ಆಪ್ರೇಟರ್ ವರ್ಕ್ ಆಗುತ್ತೆ. ಸೊ ಡಿಕ್ರಿಮೆಂಟ್ ಅಪೋಸಿಟ್ ಆಫ್ ಇನ್ಕ್ರಿಮೆಂಟ್ ಅಂತ ಹೇಳಿ. ಓಕೆ, ಸೊ ಡಿಕ್ರಿಮೆಂಟ್ ಆಪ್ರೇಟರ್ ಬೇಸಿಕಲಿ ಮಾಡುತ್ತೆ ಅಪೋಸಿಟ್ ಆಫ್ ಇನ್ಕ್ರಿಮೆಂಟ್ ಆಪ್ರೇಟರ್. ಓಕೆ, ಸೊ ಇದೇನು ಮಾಡುತ್ತೆ ಮೈನಸ್ ಮೈನಸ್. ದ್ಯಾಟ್ ಮೀನ್ಸ್ ನಮ್ದು ಏನಾದರೂ ವ್ಯಾಲ್ಯೂ 10 ಇತ್ತು ಅಂತಂದರೆ ಮೈನಸ್ನ ಯೂಸ್ ಮಾಡ್ಕೊಂಡಾಗ ಏನಾಗುತ್ತೆ ವ್ಯಾಲ್ಯೂ 9 ಆಗುತ್ತೆ. ಸೊ 100 ಇತ್ತು ಅಂದರೆ 99. ಓಕೆ, 30 ಇತ್ತು ಅಂದರೆ 29. ಈ ರೀತಿ ಏನಾಗುತ್ತೆ ಮೈನಸ್ ಆಗ್ತಾ ಹೋಗುತ್ತೆ ನಮ್ಮ ವ್ಯಾಲ್ಯೂ ಒಂದೊಂದೇ ವ್ಯಾಲ್ಯೂ ಮೈನಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ಕೂಡ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ತುಂಬಾ ಸಿಂಪಲ್ ಇದೆ. ಏನಾಗುತ್ತೆ ಒಂದು ವ್ಯಾಲ್ಯೂ ಜಾಸ್ತಿ ಮಾಡೋದಕ್ಕೆ ಅಥವಾ ಕಮ್ಮಿ ಮಾಡೋದಕ್ಕೆ ಏನು ಮಾಡ್ತೀವಿ, ಜಾಸ್ತಿ ಮಾಡೋದಕ್ಕೆ ಇನ್ಕ್ರಿಮೆಂಟ್ ಯೂಸ್ ಮಾಡ್ಕೋತೀವಿ, ಕಮ್ಮಿ ಮಾಡೋದಕ್ಕೆ ಡಿಕ್ರಿಮೆಂಟ್ ಯೂಸ್ ಮಾಡ್ಕೋತೀವಿ, ಒಂದೊಂದೇ ವ್ಯಾಲ್ಯೂನ ಕಮ್ಮಿ ಮಾಡ್ಕೋದಕ್ಕೆ ಅಥವಾ ಇನ್ಕ್ರೀಸ್ ಮಾಡ್ಕೋದಕ್ಕೆ. ಅದೇ ರೀತಿ ಬರ್ತವೆ ನಮ್ಮದು ಅಸೈನ್ಮೆಂಟ್ ಆಪ್ರೇಟರ್ಸ್ ಅಂತ. ಓಕೆ, ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಅನಿಸ್ಬೋದು ನಿಮಗೆ. ಓಕೆ, ಸೊ ಅದನ್ನ ನಾನು ಏನು ಮಾಡ್ತೀನಿ ನಿಮಗೆ ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ. ನಿಮಗೆ ಕನ್ಫ್ಯೂಷನ್ ಆಯಿತು ಅಂದರೆ ಎಕ್ಸಾಂಪಲ್ ಕೊಟ್ಬಿಟ್ಟು ಎಕ್ಸ್ಪ್ಲೈನ್ ಮಾಡೋಣ. ಇನ್ನೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ ಈ ಟಾಪಿಕ್, ಅದಕ್ಕೋಸ್ಕರ ಏನು ಮಾಡ್ಕೊಳ್ಳೋಣ, ಒಂದು ಮಲ್ಟಿ ಲೆವೆಲ್ ಕಮೆಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಇಲ್ಲಿ. ಆಲ್ ರೈಟ್, ಮಲ್ಟಿ ಲೆವೆಲ್ ಕಮೆಂಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಇಲ್ಲಿ ಏನು ಮಾಡ್ಕೊತಾ ಇದೆ ಅಂದರೆ ಅಸೈನ್ಮೆಂಟ್ ಆಪ್ರೇಟರ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಓಕೆ, ಸೊ ಅಸೈನ್ಮೆಂಟ್ ಆಪ್ರೇಟರ್. ಓಕೆ, ಸೊ ಅಸೈನ್ಮೆಂಟ್ ಆಪ್ರೇಟರ್ನಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ನಮ್ದು ಏನಿದೆ ಅಂದರೆ ಈಕ್ವಲ್ಸ್ ಟು. ಓಕೆ, ಸೊ ಈಕ್ವಲ್ಸ್ ಟು ಬೇಸಿಕಲಿ ವರ್ಕ್ ಏನು ಮಾಡುತ್ತೆ, ಈಕ್ವಲ್ ಅಸೈನ್ ಮಾಡುತ್ತೆ ವ್ಯಾಲ್ಯೂನ. ಅಂದರೆ ನಾವು ಇವಾಗ ಏನಾದ್ರೂ ವ್ಯಾಲ್ಯೂನ ಅಸೈನ್ ಮಾಡೋದಿತ್ತು ಅಂದರೆ ಎ ಈಕ್ವಲ್ಸ್ ಟು 2 ಅಂತ ಕೊಟ್ವಿ ಅಂದರೆ ಇವಾಗ ವ್ಯಾಲ್ಯೂ ಏನಾಯಿತು, ಎ ವ್ಯಾಲ್ಯೂ ಏನಾಯಿತು 2 ಆಗಿ ಕನ್ವರ್ಟ್ ಆಯಿತು. ಓಕೆ, ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಈಕ್ವಲ್ಸ್ ಟುನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಅದೇ ರೀತಿ ಇನ್ನೊಂದು ಬರುತ್ತೆ ನಮ್ಮದು ಏನಪ್ಪ ಅಂತಂದರೆ ಪ್ಲಸ್ ಈಕ್ವಲ್ಸ್ ಟು ಅಂತ. ಓಕೆ, ಸೊ ಪ್ಲಸ್ ಈಕ್ವಲ್ಸ್ ಟು ಇದು ಏನು ಗುರು ಪ್ಲಸ್ ಈಕ್ವಲ್ಸ್ ಟು ಅಂತ ಹೇಳ್ತೀರಾ. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ, ಓಕೆ, ಸೊ ಇವಾಗ ಬಿ ಅಂತ ಇದೆ, ಲೆಟ್ ಮಿ ಡೂ ಒನ್ ಥಿಂಗ್. ಇವಾಗ ಬಿ ಇದೆ. ಓಕೆ, ಪ್ಲಸ್ ಈಕ್ವಲ್ಸ್ ಟು ಬೇಸಿಕಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನಾನು ಏನಾದರೂ ಇಲ್ಲಿ ಪ್ಲಸ್ ಈಕ್ವಲ್ಸ್ ಟು ಅಂತ ಕೊಟ್ಬಿಟ್ಟು 1 ಅಂತ ಕೊಟ್ಟರೆ ಇದು ಏನಂತ ಅರ್ಥ ಅಂದರೆ ಬೇಸಿಕಲಿ ಬಿ ಈಕ್ವಲ್ಸ್ ಟು ಬಿ ಪ್ಲಸ್ 1 ಅಂತ ಕೊಟ್ಟಂಗೆ ನಾ ಬೇಸಿಕಲಿ. ಓಕೆ, ಸೊ ಯಾವ ರೀತಿ ಅಸೈನ್ ಮಾಡ್ದಂಗೆ ಪ್ಲಸ್ ಈಕ್ವಲ್ಸ್ ಟು ಬಿ ಪ್ಲಸ್ ಈಕ್ವಲ್ಸ್ ಟು 1 ಅಂತ ಕೊಟ್ಟರೆ ಅದು ಯಾವ ರೀತಿ ಅಸೈನ್ ಮಾಡ್ದಂಗೆ ನಾನು ಬಿ ಈಕ್ವಲ್ಸ್ ಟು ಬಿ ಪ್ಲಸ್ 1. ದ್ಯಾಟ್ ಮೀನ್ಸ್ ಬಿ ವ್ಯಾಲ್ಯೂ ಏನಿದೆ ಅದಕ್ಕೆ 1ನ ಆ್ಯಡ್ ಮಾಡು ಅಂತ ಹೇಳ್ದಂಗೆ ಈ ರೀತಿ ಅಸೈನ್ ಮಾಡಿದ್ರೆ. ನೀವು ಇಲ್ಲಿ 1 ಕೊಡ್ಬೋದು ಅಥವಾ ಇನ್ನೊಂದು ವೇರಿಯೇಬಲ್ ನೇಮೇ ಕೊಡ್ಬೋದು. ಲೈಕ್ ಅಲ್ಲಿ ನೀವು 1 ಕೊಡ್ಬದ್ಲಿ ನೀವೇನು ಕೊಡ್ಬೋದಾಗಿತ್ತು, ಎ ಕೊಡ್ಬೋದಾಗಿತ್ತು, ಏನೇ ಕೊಟ್ಕೊಳ್ಳಿ. ಓಕೆ, ಬೇಸಿಕಲಿ ಅದು ಏನು ಮಾಡ್ದಂಗೆ ಈ ರೀತಿ ಅಸೈನ್ ಮಾಡ್ದಂಗೆ ಬಿ ವ್ಯಾಲ್ಯೂಗೆ ಈ ವ್ಯಾಲ್ಯೂನ ಆ್ಯಡ್ ಮಾಡು ಅಂತ ಹೇಳ್ದಂಗೆ. ಓಕೆ, ಆ್ಯಡ್ ಮಾಡಿಬಿಟ್ಟು ಅದನ್ನ ಅಸೈನ್ ಮಾಡೋದು. ಅದೇ ರೀತಿ ಏನು ಬರುತ್ತೆ ಮೈನಸ್ ಈಕ್ವಲ್ಸ್ ಟು ಅಂತ ಬರುತ್ತೆ. ಮೈನಸ್ ಈಕ್ವಲ್ಸ್ ಟು ಸೇಮ್ ಸಿ ಮೈನಸ್ ಈಕ್ವಲ್ಸ್ ಟು 1 ಅಂತ ಕೊಟ್ಟರೆ ಇದನ್ನು ಯಾವ ರೀತಿ ಅಸೈನ್ ಮಾಡ್ದಂಗೆ ಅಂತಂದರೆ ಸಿ ಈಕ್ವಲ್ಸ್ ಟು ಸಿ ಮೈನಸ್ 1 ಈ ರೀತಿ ಇದನ್ನ ಬೇಸಿಕಲಿ ಅಸೈನ್ ಮಾಡ್ದಂಗೆ. ಓಕೆ, ಸೊ ಅದೇ ರೀತಿ ಬರುತ್ತೆ ನಮ್ಮದು ಹ್ಯಾಸ್ಟ್ರಿಕ್ ಈಕ್ವಲ್ಸ್ ಟು ಅಂತ. ಸೊ ಹ್ಯಾಸ್ಟ್ರಿಕ್ ಈಕ್ವಲ್ಸ್ ಟು ಬೇಸಿಕಲಿ ಅದೇ ರೀತಿ ವರ್ಕ್ ಆಗ್ತಾಯಿದೆ. ಡಿ ಹ್ಯಾಸ್ಟ್ರಿಕ್ ಈಕ್ವಲ್ಸ್ ಟು 2 ಅಂತ ಕೊಡೋಣ ಬೇಸಿಕಲಿ. ಓಕೆ, ಸೊ 2 ಅದಾದಮೇಲೆ ಇದು ಯಾವ ರೀತಿ ಅಸೈನ್ ಮಾಡ್ದಂಗೆ ಅಂದರೆ ಡಿ ಈಕ್ವಲ್ಸ್ ಟು ಡಿ ಹ್ಯಾಸ್ಟ್ರಿಕ್ 2 ಈ ರೀತಿ ಅಸೈನ್ ಮಾಡ್ದಂಗೆ. ಓಕೆ, ಸೊ ಆಮೇಲೆ ಇನ್ನೊಂದು ಬರುತ್ತೆ ಡಿವಿಷನ್. ಓಕೆ, ಡಿವಿಷನ್ ಅಂದರೆ ಫಾರ್ವರ್ಡ್ ಸ್ಲ್ಯಾಶ್ ಈಕ್ವಲ್ಸ್ ಟು ಸೇಮ್ ಅದೇ ರೀತಿ ಎ ಬಿ ಸಿ ಡಿ ಇ ಈಕ್ವಲ್ಸ್ ಟು 2 ಮಾಡಿದ್ರೆ ಹೆಂಗೆ ಅಸೈನ್ ಮಾಡ್ದಂಗೆ ಅಂತಂದರೆ ಇದನ್ನ ಇ ಈಕ್ವಲ್ಸ್ ಟು ಇ ಫಾರ್ವರ್ಡ್ ಸ್ಲ್ಯಾಶ್ 2. ಓಕೆ, ಇ ಡಿವೈಡೆಡ್ ಬೈ 2 ಈ ರೀತಿ ಅಸೈನ್ ಮಾಡ್ದಂಗೆ ಇದನ್ನ ನಾವು ಏನು ಮಾಡ್ತೀವಿ ಏನಂತ ಕರಿತೀವಿ ಅಸೈನ್ಮೆಂಟ್ ಆಪ್ರೇಟರ್ ಅಂತ ಕರಿತೀವಿ. ಓಕೆ, ಸೊ ಇನ್ನೊಂದು ಮಿಸ್ ಮಾಡಿದ್ದೀನಿ ಇಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಇನ್ನೊಂದು ಬರುತ್ತೆ ನಮ್ಮದು. ಓಕೆ, ಇದನ್ನ ಏನಂತ ಕರಿತೀವಿ ಅಂದರೆ ಮಾಡ್ ಅಂತ ಕರಿತೀವಿ ಅಥವಾ ರಿಮೈಂಡರ್ ಅಂತ ಕರಿತೀವಿ. ಓಕೆ, ಸೊ ರಿಮೈಂಡರ್ ವ್ಯಾಲ್ಯೂ ಡಿವಿಷನ್ ಮಾಡಿ ಆದಮೇಲೆ ಏನು ವ್ಯಾಲ್ಯೂ ಉಳಿತಿದೆಯೋ ರಿಮೈಂಡ್ ಆಗುತ್ತೋ ಆ ವ್ಯಾಲ್ಯೂನ ಇದು ಕೊಡುತ್ತೆ ನಮಗೆ ಬೇಸಿಕಲಿ. ಸೊ ಮಾಡ್ಲೆಸ್ ಅಂತ ಹೇಳ್ತೀವಿ, ಮೋಡ್ ಅಂತ ಅಂತೀವಿ. ಸೊ ಇದು ಏನಂತಂದರೆ ಟು ಗೆಟ್ ಎ ರಿಮೈಂಡರ್ ವ್ಯಾಲ್ಯೂ. ಓಕೆ, ಟು ಗೆಟ್ ಅ ರಿಮೈಂಡರ್ ವ್ಯಾಲ್ಯೂ. ಅದೇ ರೀತಿ ನಾವು ಇಲ್ಲಿ ಅದನ್ನು ಕೂಡ ಕೊಟ್ಕೋಬೋದು. ಓಕೆ, ಸೊ ಮಾಡ್ಲೆಸ್ ಮಾಡ್ ಈಕ್ವಲ್ಸ್ ಟು ಓಕೆ ಎಫ್ ಮಾಡ್ ಈಕ್ವಲ್ಸ್ ಟು 3 ಅಂತ ಕೊಟ್ಟರೆ ಸೊ ಇಲ್ಲಿ ಏನು ಕೊಟ್ಟಂಗೆ ಬೇಸಿಕಲಿ ಇದನ್ನ ಯಾವ ರೀತಿ ಅಸೈನ್ ಮಾಡ್ದಂಗೆ ಎಫ್ ಮಾಡ್ 3 ಈ ರೀತಿ ಅಸೈನ್ ಮಾಡ್ದಂಗೆ. ಓಕೆ, ಸೊ ಆಲ್ ರೈಟ್, ಅಸೈನ್ಮೆಂಟ್ ಆಪ್ರೇಟರ್ಸ್ ಅಂದರೆ ಈ ರೀತಿ ಅಸೈನ್ ಮಾಡ್ಕೊಳ್ತೀವಿ. ಇವಾಗ ನಿಮ್ಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ನಿಸ್ತಾ ಇದೆ. ಓಕೆ, ಸೊ ಇವನ್ನೆಲ್ಲ ಏನಕ್ಕೆ ಕೊಡ್ತಾ ಇದ್ದೀವಿ ಹಾಗೆ ಹೀಗೆ ಅಂತ.
ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಆಗಲಿ ಗುರು, ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಜಸ್ಟ್ ಸ್ವಲ್ಪ ವೇಟ್ ಮಾಡಿ. ಓಕೆ, ನೋಟ್ ಡೌನ್ ಮಾಡ್ಕೊಳ್ಳಿ. ನಾನು ಏನು ಹೇಳ್ತಾ ಇದ್ದೀನಿ ಅಷ್ಟನ್ನ ನೋಟ್ ಡೌನ್ ಮಾಡ್ಕೊತಾ ಹೋಗಲಿ. ಒಂದು ನೋಟ್ಸ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಟ್ಸ್ ಮಾಡ್ಕೊಂಡಿದ್ದೀನಿ ಅಂದರೆ ಮಾಡ್ಕೊಳ್ಳಿ. ಓಕೆ, ಸೊ ಅಸೈನ್ಮೆಂಟ್ ಆಪ್ರೇಟರ್ ಇದು ಕೂಡ ಥೆರಾಟಿಕಲ್ ಪಾರ್ಟೇ ಇದೆ ಕಂಪ್ಲೀಟಾಗಿ. ಓಕೆ, ಅದಾದಮೇಲೆ ನಮ್ಮದು ಇನ್ನೊಂದು ಬರುತ್ತೆ ರಿಲೇಷ್ನಲ್ ಆಪ್ರೇಟರ್ ಅಂತ. ರಿಲೇಷ್ನಲ್ ಆಪ್ರೇಟರ್ ಗುರು ಎಷ್ಟು ಯೂಸ್ ಮಾಡ್ಕೊತೀವಿ ಅಂತಂದರೆ ರಿಲೇಷ್ನಲ್ ಆಪ್ರೇಟರ್ನ ನಾವು ತುಂಬಾ ಜಾಸ್ತಿ ಯೂಸ್ ಮಾಡ್ಕೋತೀವಿ ರಿಲೇಷನ್ ಆಪ್ರೇಟರ್. ಓಕೆ, ಇದನ್ನು ನೆನಪಿರಲಿ ಯಾವಾಗಲೂ. ಓಕೆ, ಇಲ್ಲಿ ಕೂಡ ನಾನು ಏನು ಮಾಡ್ತೀನಿ, ಒಂದು ಮಲ್ಟಿ ಲೆವೆಲ್ ಕಮೆಂಟ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ರಿಲೇಷನಲ್ ಆಪ್ರೇಟರ್ ಫಸ್ಟ್ ಒಂದು ಬಂದುಬಿಟ್ಟು ನಮ್ಮದು ಇಕ್ವಷ್ಟು. ಓಕೆ, ಸೊ ಇಕ್ವಷ್ಟು ಬೇಸಿಕಲಿ ಏನಪ್ಪ ಅಂತಂದರೆ ಚೆಕ್ ಮಾಡುವಂತಹ ಟೈಮಲ್ಲಿ ಎ ಇಕ್ವಷ್ಟು ಬಿ ಇದೆಯೋ ಅಥವಾ ಇಲ್ವೋ, ಎ ಇಕ್ವಷ್ಟು ಬಿ ಇದೆಯೋ ಅಥವಾ ಇಲ್ವೋ ಅಂತ ಚೆಕ್ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ಅಂದರೆ 2 ವ್ಯಾಲ್ಯೂಸ್ಗಳು ಇದ್ದಾವೆ ನಮ್ಮ ಹತ್ರ, ನಂಗೆ ಗೊತ್ತಿಲ್ಲ 2 ವ್ಯಾಲ್ಯೂಸ್ಗಳು ಎಷ್ಟೆಷ್ಟಿದೆ ಅಂತ. ಸೊ ಆ 2 ವ್ಯಾಲ್ಯೂಸ್ಗಳು ಈಕ್ವಲ್ ಇದಾವೋ ಅಥವಾ ಇಲ್ವೋ ಅಂತ ಚೆಕ್ ಮಾಡೋದಕ್ಕೋಸ್ಕರ ಏನು ಮಾಡ್ತೀವಿ ನಾವು, ಇಕ್ವಸ್ಟನ್ನ ಯೂಸ್ ಮಾಡ್ಕೋತೀವಿ ರಿಲೇಷನಲ್ ಆಪ್ರೇಟರ್ನಲ್ಲಿ. ಓಕೆ, ಸೊ 2 ಈಕ್ವಲ್ ಇದಾವೋ ಅಥವಾ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ. ಓಕೆ, ಸೊ ಅದಾದಮೇಲೆ ಬರುತ್ತೆ ನಮ್ಮದು ಗ್ರೇಟರ್ ದೆನ್. ಓಕೆ, ಗ್ರೇಟರ್ ದೆನ್ ಬೇಸಿಕಲಿ ಏನಾಗುತ್ತೆ ಅಂದರೆ ಎ ಗ್ರೇಟರ್ ದೆನ್ ಬಿ. ಓಕೆ, ಸೊ ಇವಾಗ ಎ ಗ್ರೇಟರ್ ದೆನ್ ಬಿ ಇದೆಯೋ ಅಥವಾ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಏನು ಮಾಡ್ತೀವಿ, ಎ ಗ್ರೇಟರ್ ದೆನ್ ಬಿನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಅದೇ ರೀತಿ ಸ್ಮಾಲರ್ ದೆನ್ ಬರುತ್ತೆ. ಸ್ಮಾಲರ್ ದೆನ್ ಸೇಮ್ ಎ ಸ್ಮಾಲರ್ ದೆನ್ ಬಿ, ಎ ಬಿಗಿಂತ ಚಿಕ್ಕದು ಇದೆಯೋ ಅಥವಾ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಏನು ಮಾಡ್ತೀವಿ, ಸ್ಮಾಲರ್ ದೆನ್ ಸಿಂಬಲ್ನ ಯೂಸ್ ಮಾಡ್ಕೊಳ್ತೀವಿ. ಓಕೆ, ಅದು ಆದಮೇಲೆ ಬರುತ್ತೆ ನಮ್ಮದು ನಾಟ್ ಈಕ್ವಲ್ಸ್ ಟು ಅಂತ. ಓಕೆ, ಸೊ ನಾಟ್ ಈಕ್ವಲ್ಸ್ ಟುನ ನಾವು ಯಾವ ರೀತಿ ಬರಿತೀವಿ ಅಂತಂದರೆ ಎಕ್ಸಾಮಿಟರ್ ಸಿಂಬಲ್ ಕೊಟ್ಬಿಟ್ಟು ಈಕ್ವಲ್ಸ್ ಟು ಅಂತ ಕೊಡ್ತೀವಿ. ಓಕೆ, ಸೊ ಕೊಟ್ಬಿಟ್ಟು ನಾವೇನು ಮಾಡ್ಬೋದು ಇಲ್ಲಿ ಎ ನಾಟ್ ಈಕ್ವಲ್ಸ್ ಟು ಬಿ. ಓಕೆ, ಇದು ಏನು ಚೆಕ್ ಮಾಡುತ್ತೆ ಅಂದರೆ ಬೇಸಿಕಲಿ, ಓಕೆ ಸಾರಿ ಇದೇನು ಚೆಕ್ ಮಾಡುತ್ತೆ ಬೇಸಿಕಲಿ ಅಂದರೆ ಎ ಬಿ ಈಕ್ವಲ್ ಇರಬಾರ್ದು ಅಂತಹ ಟೈಮ್ನಲ್ಲಿ ಇದು ಟ್ರೂ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಓಕೆ, ಇದು ಅದನ್ನೆಲ್ಲ ಹೇಳಬಾರ್ದು ಅಂದ್ಕೊಂಡೆ, ಆದರೂ ಹೇಳ್ತಾ ಇದ್ದೀನಿ. ಓಕೆ, ಇದು ಏನು ಚೆಕ್ ಮಾಡುತ್ತೆ ಅಂದರೆ ಎ ಬಿಗೆ ಈಕ್ವಲ್ ಇಲ್ಲ ತಾನೇ ಅನ್ನೋದನ್ನ ಚೆಕ್ ಮಾಡುತ್ತೆ. ಇರಬಾರ್ದು, ಅದು ಈಕ್ವಲ್ ಇರಬಾರ್ದು ಅನ್ನೋದನ್ನ ಚೆಕ್ ಮಾಡೋ ವರ್ಕ್ ಏನಿದೆ ನಾಟ್ ಈಕ್ವಲ್ಸ್ ಟು ರಿಲೇಷನಲ್ ಆಪ್ರೇಟರ್ ಕೆಲಸ. ಓಕೆ, ಸೊ ಅದು ಆದಮೇಲೆ ಬರುತ್ತೆ ನಮ್ಮದು ಗ್ರೇಟರ್ ದೆನ್ ಸ್ಮಾಲರ್ ದೆನ್ ಆರ್ ಈಕ್ವಲ್ಸ್ ಟು. ಸ್ಮಾಲರ್ ದೆನ್ ಈಕ್ವಲ್ಸ್ ಟು ಅಂದರೆ ಇದು ಈಕ್ವಲ್ಸ್ ಟುನೂ ಇರ್ಬೋದು ಅಥವಾ ಸ್ಮಾಲ್ ಇರ್ಬೋದು, ಅಂದರೆ ಅದು 2 ಅಥವಾ 1 ಆಗಿರ್ಬೋದು. ದ್ಯಾಟ್ ಮೀನ್ಸ್ ಈಕ್ವಲ್ ಆದರೂ ಇರ್ಬೋದು ಅಥವಾ ಅದಕ್ಕಿಂತ ಚಿಕ್ಕದಿರ್ಬೋದು. ಎ ಏನಾಗಿದೆ ಚಿಕ್ಕದಿರ್ಬೋದು ಅಥವಾ ಈಕ್ವಲ್ ಇರ್ಬೋದು, ಬಿಗೆ ಚಿಕ್ಕದಿರ್ಬೋದು ಅಥವಾ ಈಕ್ವಲ್ ಇರ್ಬೋದು. ಅಂಥ ಟೈಮ್ನಲ್ಲಿ ಟ್ರೂ ರಿಟರ್ನ್ ಆಗುತ್ತೆ, ಇಲ್ಲಾಂದರೆ ಫಾಲ್ಸ್ ರಿಟರ್ನ್ ಆಗುತ್ತೆ. ಓಕೆ, ಸೊ ಅದಾದಮೇಲೆ ಬರುತ್ತೆ ನಮ್ಮದು ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಅಂತ. ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಸೇಮ್ ಆ್ಯಸ್ ಯೂಶ್ವಲ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಗೆಸ್ ಮಾಡ್ತಾ ಇದ್ದಾರೆ ಎಲ್ಲ ಈಸಿಯಾಗಿ ಅಂತ ಅಂದ್ಕೊಂಡಿದ್ದೀನಿ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ನಿಮಗೆ. ಓಕೆ, ಸೊ ಗ್ರೇಟರ್ ದೆನ್ ಬಿ. ಓಕೆ, ಸೊ ಎ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಬಿ. ಬಿಗಿಂತ ಅದು ದೊಡ್ಡದಿರ್ಬೋದು ಅಥವಾ ಬಿ ಈಕ್ವಲ್ ಇರ್ಬೋದು. ಅಂಥ ಟೈಮ್ನಲ್ಲಿ ಇದು ಟ್ರೂ ರಿಟರ್ನ್ ಆಗುತ್ತೆ. ಆಲ್ರೈಟ್, ಇದು ಬಂದ್ಬಿಟ್ಟು ನಮ್ಮದು ಏನಿದ್ದಾವೆ ರಿಲೇಷನಲ್ ಆಪ್ರೇಟರ್ಸ್ಗಳಿದ್ದಾವೆ. ನೆಕ್ಸ್ಟ್ ಬರ್ತವೆ ಲಾಜಿಕಲ್ ಆಪ್ರೇಟರ್ಸ್ಗಳು. ಓಕೆ, ಲಾಜಿಕಲ್ ಆಪ್ರೇಟರ್ಸ್ಗಳು ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮುಂಚೆ ನಾನು ಏನು ಮಾಡಬೇಕಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಬೇಸಿಕ್ ಐಡಿಯಾ ಕೊಡಬೇಕಾಗುತ್ತೆ. ಬೇಸಿಕ್ ಐಡಿಯಾ ಎದ್ರ ಬಗ್ಗಪ್ಪ ಅಂತಂದರೆ ಆ್ಯಂಡ್ ಯಾವ ರೀತಿ ವರ್ಕ್ ಆಗುತ್ತೆ, ಆರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಓಕೆ, ಸೊ ಆ್ಯಂಡ್ ಅನ್ನುವಂಥ ಒಂದು ವರ್ಡ್ ಏನಿದೆ ನೀವು ಯಾವ ರೀತಿ ಯೂಸ್ ಮಾಡ್ಕೊಳ್ತೀರಾ, ಮಾತಾಡುವಂಥ ಕನ್ವರ್ಸೇಷನ್ ಮಾಡುವಂಥ ಟೈಮ್ನಲ್ಲಿ ಆ್ಯಂಡ್ ಅನ್ನುವಂಥ ವರ್ಡ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ತೀರಾ. ನೀವು 2 ಕಂಡೀಷನ್ ಟ್ರೂ ಇರುವಂಥ ಟೈಮ್ನಲ್ಲಿ ಆ್ಯಂಡ್ನ ಯೂಸ್ ಮಾಡ್ಕೊಳ್ತೀರಾ. ಅಂದರೆ ಇವಾಗ ಗಿವ್ ಮಿ 2 ಎಕ್ಸಾಂಪಲ್ ಆಫ್ ಫ್ರೂಟ್ಸ್ ಅಂತ ಅಂದರೆ ನೀವೇನೇನು ಹೇಳ್ತೀರಾ. ಸೊ ಆ್ಯಪಲ್ ಆ್ಯಂಡ್ ಬನಾನಾ. ಸೊ ಏನು ಮಾಡಿದ್ರೆ ಇಲ್ಲಿ ಆ್ಯಂಡ್ನ ಯೂಸ್ ಮಾಡ್ಕೊಂಡ್ರಿ. ಆ್ಯಂಡ್ ಆ್ಯಪಲ್ ಅನ್ನೋದು ಕೂಡ ಒಂದು ಫ್ರೂಟ್, ಇದು ಟ್ರೂ ವ್ಯಾಲ್ಯೂ. ಓಕೆ, ಬನಾನಾ ಅನ್ನೋದು ಕೂಡ ಟ್ರೂ ವ್ಯಾಲ್ಯೂ. ಓಕೆ, ಸೊ ಇವು ಎರಡನ್ನೂ ನಾವೇನು ಮಾಡ್ತೀವಿ, ಆ್ಯಂಡ್ನ ಯೂಸ್ ಮಾಡ್ಕೋತೀವಿ. 2 ಕಂಡೀಷನ್ ಇದ್ದಾವೆ, ಟ್ರೂ ಇದ್ದಾವೆ. ಇಲ್ಲಿ ಎನು ಟ್ರೂ ಇದೆ, ಬಿನೂ ಟ್ರೂ ಇದೆ. ಅಂದರೆ ಆ್ಯಪಲ್ ಕೂಡ ಒಂದು ಫ್ರೂಟ್ ಆಗಿದೆ, ಬನಾನಾ ಕೂಡ ಫ್ರೂಟ್ ಆಗಿದೆ. ಅಂಥ ಟೈಮ್ನಲ್ಲಿ ನಾವು ಏನು ಮಾಡ್ತೀವಿ, ಆ್ಯಂಡ್ನ ಯೂಸ್ ಮಾಡ್ಕೊಳ್ತೀವಿ. ಅಂದರೆ 2 ಕಂಡೀಷನ್ ಟ್ರೂ ಇರಲೇಬೇಕು. ಅಂತಹ ಟೈಮ್ನಲ್ಲಿ ಆ್ಯಂಡ್ನ ಯೂಸ್ ಮಾಡ್ಕೋತೀವಿ. ಆರ್ ಅಂತ ಬರುತ್ತೆ. ಆರ್ ಅಂತಂಥ ಟೈಮ್ನಲ್ಲಿ ಯಾವಾಗ ಯೂಸ್ ಮಾಡ್ಕೋತೀವಿ, ಆರ್ ಅನ್ನುವಂಥ ವರ್ಡ್ನ. ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಕಲಿಯೋದಕ್ಕೆ ಬೆಸ್ಟ್ ಲ್ಯಾಂಗ್ವೇಜ್ ಅಂತ ಅಂದರೆ ನೀವೇನು ಹೇಳ್ತೀರಾ, C++ ಆರ್ ಜಾವಾ. ಓಕೆ, C++ ಆರ್ ಜಾವಾ ಇವು 2 ಲ್ಯಾಂಗ್ವೇಜಸ್ಗಳು ಏನಿದಾವೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲಿಯೋದಕ್ಕೆ ಯಾವ ಲ್ಯಾಂಗ್ವೇಜಸ್ಗಳು ತುಂಬಾ ಇಂಪಾರ್ಟೆಂಟ್ ಅಥವಾ ಫೇಮಸ್ ಅಂತಂದರೆ ನೀವೇನು ಹೇಳ್ತೀರಾ, C++ ಆರ್ ಜಾವಾ ಇವು 2ನೇ ಹೇಳ್ತಾರೆ. ಮೋಸ್ಟ್ ಫೇಮಸ್ ಇದ್ದಾವೆ. ಯಾವ್ದು ಕಲಿಬೇಕು ಅಂತಂದರೆ ನೀವು ಎಕ್ಸಾಂಪಲ್ ಅವನಿಗೆ ಚಾಯ್ಸ್ ಕೊಡ್ತಾ ಇದೆ, ಚಾಯ್ಸ್ ಕೊಡುವಂಥ ಟೈಮ್ನಲ್ಲಿ ಹೇಳ್ತೀರಾ ನೀವು ದಿಸ್ ಆರ್ ದ್ಯಾಟ್. ಓಕೆ,
ಜಾವನಾದರೂ ಕಲ್ತ್ಕೋ ಅಥವಾ C++ ಆದರೂ ಕಲ್ತ್ಕೋ, ಎರಡರಲ್ಲೂ ಕೂಡ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಇದೆ, ತುಂಬಾ ಒಳ್ಳೆ ಲ್ಯಾಂಗ್ವೇಜಸ್ಗಳು ಎರಡು. ಅಂಥ ಟೈಮ್ನಲ್ಲಿ ಅಂದರೆ ಅವನಿಗೆ ಚಾಯ್ಸ್ ಕೊಡ್ತಾ ಇದ್ದೀರಾ, ನೀವು ಚಾಯ್ಸ್ ಕೊಡುವಂಥ ಟೈಮ್ನಲ್ಲಿ ಯೂಸ್ ಮಾಡ್ಕೋತೀರಾ, ಅದನ್ನಾದರೂ ಕಲಿಬೋದು ಅಥವಾ ಇದನ್ನಾದರೂ ಕಲಿಬೋದು. ದ್ಯಾಟ್ ಮೀನ್ಸ್ ಅಲ್ಲಿ ಯಾವುದಾದ್ರೂ ಒಂದು ಟ್ರೂ ಇದ್ರೂ ಕೂಡ ಓಕೆ ನಡೆಯುತ್ತೆ. ನಿನಗೆ ಜಾವಾ ಬಂದ್ರೂ ಸೆಲೆಕ್ಷನ್ ಮಾಡ್ಕೋತಾರೆ, C++ ಬಂದ್ರೂ ಕೂಡ ಸೆಲೆಕ್ಟ್ ಮಾಡ್ಕೋತಾರೆ. ಓಕೆ, ಸೊ ಆ ರೀತಿ ಎರಡರಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಟ್ರೂ ಇತ್ತು ಅಂದರೆ ಅದೇನು ರಿಟರ್ನ್ ಮಾಡುತ್ತೆ, ಟ್ರೂ ರಿಟರ್ನ್ ಮಾಡುತ್ತೆ. ಆ್ಯಂಡ್ ಏನು ಮಾಡುತ್ತೆ, ಎರಡೂ ಕಂಡೀಷನ್ ಟ್ರೂ ಇರಬೇಕು, ಆವಾಗಲೇ ಟ್ರೂ ರಿಟರ್ನ್ ಮಾಡುತ್ತೆ. ಓಕೆ, ಅದು ಆದಮೇಲೆ ಬರುತ್ತೆ ನಾಟ್ ಅಂದರೆ ಬೇಸಿಕಲಿ ನಾಟ್ ಈಕ್ವಲ್ಸ್ ಟು ಸಮಥಿಂಗ್ ಯೂಸ್ ಮಾಡ್ಕೊಂಡಿದ್ದೀವಿ ನಾವು, ಸೊ ಅದೇ ರೀತಿ ಅದು ರೈಟ್. ಸೊ ಇವಾಗ ಅದ್ರದ್ದು ಸಿಂಬಲ್ಸ್ಗಳನ್ನೂ ಕೂಡ ನೋಡ್ಕೊಂಬಿಡೋಣ. ಆ್ಯಂಡ್ನ ನಾವು ಬೇಸಿಕಲಿ ಯಾವ ರೀತಿ ಯೂಸ್ ಮಾಡ್ಕೋತೀವಿ, ಡಬಲ್ ಆ್ಯಂಡ್ ಯೂಸ್ ಮಾಡ್ಕೋತೀವಿ. ಸಿಂಗಲ್ ಆ್ಯಂಡ್ ಏನಕ್ಕೆ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಅದು ಅಡ್ರೆಸ್ನ ಮೆನ್ಷನ್ ಮಾಡುತ್ತೆ ಸಿಂಗಲ್ ಆ್ಯಂಡ್. ಸೊ ಐ ಟೆಲ್ ನಮ್ಮ ಮುಂದೆ ಫ್ಯೂಚರ್ನಲ್ಲಿ ಹೇಳ್ತೀನಿ ಅಡ್ರೆಸ್ ಅಂದರೆ ಏನು ಅಂತೇಳಿ, ಅಡ್ರೆಸ್ ಆಫ್ ಆಪ್ರೇಟರ್ ಅಂತ ಹೇಳ್ಬೋದು ಅದನ್ನ. ಓಕೆ, ಅದಾದಮೇಲೆ ಬರುತ್ತೆ ಡಬಲ್ ಪೈಪ್ಲೈನ್ ಬೇಸಿಕಲಿ ಆರ್ಗೆ ಯೂಸ್ ಆಗುತ್ತೆ. ಇದು ಆ್ಯಂಡ್ಗೆ ಯೂಸ್ ಮಾಡ್ಕೋತೀವಿ, ಆ್ಯಂಡ್ಗೆ. ಆಮೇಲೆ ಇದನ್ನು ಏನು ಮಾಡ್ತೀವಿ, ಆರ್ಗೆ ಯೂಸ್ ಮಾಡ್ಕೊಳ್ತೀವಿ. ನಾಟ್ಗಂತೂ ಆಲ್ರೆಡಿ ಗೊತ್ತಿದೆ ನಿಮಗೆ, ನಾಟ್ಗೆ ನಾವು ಏನು ಯೂಸ್ ಮಾಡ್ಕೊಳ್ತೀವಿ, ಎಕ್ಸಾಮಿಟರ್ ಸಿಂಬಲ್ನ ಯೂಸ್ ಮಾಡ್ಕೊಳ್ತೀವಿ. ಆಲ್ ರೈಟ್, ಸೊ ಇದು ಇಷ್ಟೆಲ್ಲ ಬಂದ್ಬಿಟ್ಟು ನಮ್ಮದು ಆಪ್ರೇಟರ್ಸ್ ಕಾನ್ಸೆಪ್ಟ್. ಸಿ ಪ್ರೋಗ್ರಾಮಿಂಗ್ನಲ್ಲಿ ಇಷ್ಟೆಲ್ಲ ಆಪ್ರೇಟರ್ಸ್ಗಳಿದ್ದಾವೆ, ಇವೆಲ್ಲ ಆಪ್ರೇಟರ್ಸ್ಗಳನ್ನ ನಾವು ಯೂಸ್ ಮಾಡ್ಕೊಳ್ತೀವಿ. ಐ ಥಿಂಕ್ ಸೊ ತುಂಬಾ ಲೆಂತಿ ಆಗಿದೆ ವಿಡಿಯೋ. ಇವನ್ನೆಲ್ಲ ನೋಟ್ಸ್ ಮಾಡಿ ಇಟ್ಕೊತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ನೋಟ್ಸ್ ಮಾಡಿ ಇಟ್ಕೊಂಡಿಲ್ಲ ಅಂದರೆ ನೋಟ್ಸ್ ಮಾಡಿ ಇಟ್ಕೊಳ್ಳಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಫ್ಯೂಚರ್ನಲ್ಲೂ ಕೂಡ ನಿಮಗೆ. ಓಕೆ, ಸಿಗ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ನೋಟ್ಸ್ಗಳನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ, ಕಲಿತಾರೆ. ಜೈ ಹಿಂದ್, ವಂದೇ ಮಾತರಂ.